ದಸರಾ ಮುಗಿದ ಮೇಲೂ ಸಹ ಇದು ಅದೇ ತರ ನಾವು ಕಂಟಿನ್ಯೂ ಮಾಡ್ತೀವಿ. ಹೊಸದಾಗಿ ಒಂದು ನೃತ್ಯ ಕಾರಂಜಿ ಮಾಡಿದ್ವಿ ನಮ್ಮ ಸಸ್ಯ ತೋಟ, ಲಿಂಗಾಬುದಿ ಸಸ್ಯ ತೋಟದಲ್ಲಿ. ಅದು 6 ರಿಂದ 8 ಗಂಟೆ ತನಕ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ದಸರಾ ಮುಗಿದ ಮೇಲೆ ನಾವೀಗ ಏನ್ ಇದು ಮಾಡ್ಕೊಂಡಿದೀವೋ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ. ದಸರಾ ಅಲ್ಲದೆ ಬೇರೆ ಟೈಮಲ್ಲಿ ಬೇರೆ ನೀವು ಇದನ್ನ ವೀಕ್ಷಣೆ ಮಾಡಬಹುದು. ನಮಸ್ತೆ ಎಲ್ರಿಗೂ. ನವೀನ್, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ತೋಟಗಳು ಹಾಗೂ ಉದ್ಯಾನವನಗಳು ಈ ವಿಭಾಗದಲ್ಲಿ ನಾನು ಕಳೆದ 6 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಈ ಸಲ ಕುಪ್ಪಣ್ಣ ಉದ್ಯಾನವನ ಅಲ್ಲದೆ ಲಿಂಗಾಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲೂ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದೀವಿ. ಈ ಒಂದು ಲಿಂಗಾಬುದಿ ಸಸ್ಯಶಾಸ್ತ್ರೀಯ ತೋಟ ಕರ್ನಾಟಕ ರಾಜ್ಯದ 2ನೇ ಸಸ್ಯಶಾಸ್ತ್ರೀಯ ತೋಟ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ನಮ್ಮ ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ತೋಟ ಅಲ್ಲದೆ ಲಿಂಗಾಬುದಿ ಸಸ್ಯಶಾಸ್ತ್ರೀಯ ತೋಟ 2ನೇ ಸಸ್ಯಶಾಸ್ತ್ರೀಯ ತೋಟ ಕರ್ನಾಟಕ ರಾಜ್ಯದಲ್ಲಿ. ಇದಲ್ಲದೆ ಇನ್ನು 3 ಸಸ್ಯಶಾಸ್ತ್ರೀಯ ತೋಟಗಳು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಇನ್ನು ಉದ್ಘಾಟನೆ ಆಗಿಲ್ಲ, ಉದ್ಘಾಟನೆ ಹಂತದಲ್ಲಿ ಇದಾವೆ. ನಮ್ಮ ಮೈಸೂರಿನ ರಾಮಕೃಷ್ಣ ನಗರದಲ್ಲಿ 2ನೇ ಬಾರಿಗೆ ನಾವು ಲಿಂಗಾಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಪುಷ್ಪ ಮೇಳ ಹಾಗೂ ಸಸ್ಯ ತೋಟ ಭೇಟಿ ಎನ್ನೋ ಕಾರ್ಯಕ್ರಮನ ಈ ದಸರಾದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ದುಬೈ ಮಾದರಿಯ ಮಿರಾಕಲ್ ಗಾರ್ಡನ್ ನಲ್ಲಿ ಹಾರ್ಟ್ ಮಾದರಿ ಶೇಪ್ಗಳನ್ನ ನಾವಿಲ್ಲಿ ಲಿಂಗಾಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಪುಷ್ಪಗಳಿಂದ ಡೆಂಡ್ರೋಬಿಯಂ ಪುಷ್ಪಗಳಿಂದ ನಿರ್ಮಾಣ ಮಾಡಿದ್ದೀವಿ. ಇದಲ್ಲದೆ ನಾವು ಫ್ಲವರ್ ಟನಲ್ ಅಂತ ಒಳ್ಳೆ ಅದ್ಭುತವಾದ ಫ್ಲವರ್ ಟನಲ್ ನ ನಾವು ನಿರ್ಮಾಣ ಮಾಡಿದ್ದೀವಿ. ಶಿವಭಕ್ತ ಬೇಡರ ಕಣ್ಣಪ್ಪ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ, ಈ ಶಿವಭಕ್ತ ಬೇಡರ ಕಣ್ಣಪ್ಪನ ಕಾನ್ಸೆಪ್ಟ್ ಅಲ್ಲಿ ನಾವು ಸ್ಟ್ಯಾಚು ಮಾಡಿ ಶಿವಭಕ್ತ ಬೇಡರ ಕಣ್ಣಪ್ಪ ಅನ್ನೋ ಒಂದು ಹೂವಿನ ಪರಿಕಲ್ಪನೆ ಮಾಡಿದ್ದೀವಿ. ಹಾಗೂ ಊಟಿಯಲ್ಲಿ ಬೆಳೆಯಲ್ಪಡುವ ಪುಷ್ಪಗಳನ್ನ ನಾವು ಜೋಡಣೆ ಮಾಡಿದ್ದೀವಿ. ಹಾಗೂ ಪುಣೆಯಲ್ಲಿ ಸಿಗುವಂತ ಪುಷ್ಪಗಳನ್ನ ಸಹ ನಾವು ಜೋಡಣೆ ಮಾಡಿದೀವಿ. ಮತ್ತೆ ಫ್ಲವರ್ ವ್ಯಾಲಿ, ಒಳ್ಳೆ ಫ್ಲವರ್ ವ್ಯಾಲಿಗಳನ್ನ ಕ್ರಿಯೇಟ್ ಮಾಡಿ, ತುಂಬಾ ಫ್ಲವರ್ ವ್ಯಾಲಿಗಳು ಚೆನ್ನಾಗಿದ್ದಾವೆ, ಫ್ಲವರ್ ವ್ಯಾಲಿಗಳನ್ನ ಕ್ರಿಯೇಟ್ ಮಾಡಿದೀವಿ. ಹಾಗೂ ಬೋನ್ಸಾಯಿ ಗಾರ್ಡನ್ ಮತ್ತೆ ರಾಕರೀಸ್, ಕ್ಯಾಕ್ಟಸ್ ಎಲ್ಲ ಈ ನಾವು ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದೀವಿ. ನೀವು ಇದಲ್ಲದೆ ಸಸ್ಯ ತೋಟ ಭೇಟಿಯಲ್ಲಿ ಒಳ್ಳೆ ಗುಲಾಬಿ ತೋಟ ನಿರ್ಮಾಣ ಮಾಡಿದ್ವಿ. ಅದ್ಭುತವಾದ ಒಂದು ಗುಲಾಬಿ ತೋಟ ಇದೆ, ನೀವು ಒಳ್ಳೆ ಮನೋರಂಜನೆ ನೀಡುತ್ತೆ. ಹಾಗೂ ಬ್ಯಾಂಬೂ ಗಾರ್ಡನ್ ಇದೆ, ಚಿಟ್ಟೆವನ ಇದೆ, ಸನ್ಫ್ಲವರ್ ಶೋ ಮಾಡ್ತಾ ಇದೀವಿ. ಒಳ್ಳೆ ಅದ್ಭುತವಾದ ಸನ್ಫ್ಲವರ್ ಸೆಲ್ಫಿ ಪಾಯಿಂಟ್ ಇದೆ. ಇನ್ನು ಅನೇಕ ಇತರ ಬಗೆಗಳನ್ನ ಎಲ್ಲ ಹೂವುಗಳಿಂದನೇ ರಚನೆ ಮಾಡಿ, ಹಾಗೂ ನಾವು ಬೆಳೆದಂತ ಹೆಚ್ಚು 40 ರಿಂದ 50 ಸಾವಿರ ಕುಂಡಗಳಲ್ಲಿ ನಾವೇ ಬೆಳೆದಿದ್ದೀವಿ ಹೂಗಳನ್ನು. ಇದನ್ನು ನಾವು ಸಹ ಅಲ್ಲಿ ಜೋಡಣೆ ಮಾಡಿದ್ವಿ. ತುಂಬಾ ಅದ್ಭುತವಾಗಿದೆ, ತುಂಬಾ ಮನೋರಂಜನೆ ಸಿಗುತ್ತೆ. ಎಲ್ಲರೂ ಭೇಟಿ ಮಾಡಿ ಈ ಒಂದು ಲಿಂಗಾಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ನಾವು ಮಾಡಿರೋಂಥದನ್ನ ಒಂದು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲರೂ ಕೇಳ್ಕೊಂತೀನಿ ನಾನು. ನಾವು ಇದು ವರ್ಷ ಪೂರ್ತಿ ನಾವು ಲಾಲ್ಬಾಗ್ ಮಾದರಿಯಲ್ಲಿ ಇದು ವರ್ಷ ಪೂರ್ತಿ 365 ಡೇಸ್ ಇರುತ್ತೆ ನಮ್ಮಲ್ಲಿ. ವಯಸ್ಕರಿಗೆ 60 ರೂಪೀಸ್, ಮಕ್ಕಳಿಗೆ 30 ರೂಪೀಸ್ ಇದೆ. ನಾವು ಫಲಪುಷ್ಪ ಇದಕ್ಕೆ ಅಂತ ನಾವೇನು ಬೇರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಹಾಗೂ ದಸರಾ ಮುಗಿದ ಮೇಲೇನೂ ಸಹ ಇದು ಅದೇ ತರ ನಾವು ಕಂಟಿನ್ಯೂ ಮಾಡ್ತೀವಿ. ಹಾಗೂ ಹೊಸದಾಗಿ ಒಂದು ನೃತ್ಯ ಕಾರಂಜಿ ಮಾಡಿದ್ವಿ ನಮ್ಮ ಸಸ್ಯ ತೋಟ, ಲಿಂಗಾಬುದಿ ಸಸ್ಯ ತೋಟದಲ್ಲಿ. ಅದು 6 ರಿಂದ 8 ಗಂಟೆ ತನಕ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ದಸರಾ ಮುಗಿದ ಮೇಲೆ ನಾವೀಗ ಏನ್ ಇದು ಮಾಡ್ಕೊಂಡಿದೀವೋ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ. ದಸರಾ ಅಲ್ಲದೆ ನೀವು ಬೇರೆ ಟೈಮಲ್ಲಿ ಬೇರೆ ನೀವು ಇದನ್ನ ವೀಕ್ಷಣೆ ಮಾಡಬಹುದು.